ಹಾಯ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೀನಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಇವತ್ತು ನನಗೆ ಆನ್ಲೈನಲ್ಲಿ ಒಂದು ದೊಡ್ಡ ಆರ್ಡ್ರ್ ಬಂದಿದೆ ಅಂತ ಹೇಳ್ಬೋದು. ಒಂದೇ ಕಲರ್ ನೋಡಿ, ಗ್ರೀನ್ ಚೆಕ್ಸ್ ಬಾರ್ಡರ್ ಇರುವಂಥ ಸೀರೆ, ಬೇಬಿ ಪಿಂಕ್ ಬಾರ್ಡ್ರ್ ಇದೆ, ಒಳಗಡೆ ಚೆಕ್ಸ್ ಇದೆ ಗೋಲ್ಡನ್ದು. ಒಬ್ಬರೇ ಅದು ಶಾಲೆಗೆ ಟೀಚರ್ಸ್ಗೆ ಬೇಕಾಗಿತ್ತು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಒಬ್ಬರೇ ಬೆಳಗಾವಿಂದ ಶಿವು ಅಂಥೇಳಿ, ಅವರು ಶಿವಣ್ಣ ಅಂಥೇಳಿ ಅವರು ನನಗೆ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ನೋಡಿ 5 ಸೀರೆ ಇದೆ. ಈಗ ನಾನು ಪ್ಯಾಕ್ ಮಾಡಿ ನಮ್ಮ ಮನೆಯವ್ರ ಕೈಲಿ ಕೊಡ್ತಾಯಿದ್ದೀನಿ. ತುಂಬ ಟ್ಯಾಂಕ್ಸ್ ಶಿವಣ್ಣ ಅಂತ ಹೇಳ್ತೀನಿ, ಯಾರಿಗೆಲ್ಲ ಬೇಕಂತೇಳಿ. ಈ ಥರ ನೀವು ಬಲ್ಕಲ್ಲಿ ಕೂಡ ತೊಗೋಬೋದು. ಬಲ್ಕಲ್ಲಿ ತೊಗೊಂಡ್ರೆ ತುಂಬ ಕಮ್ಮಿ ಆಗುತ್ತೆ, ಒಂದೊಂದೇ ಪೀಸ್ ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಪ್ಲೀಸ್ ಈ ಥರ ಆರ್ಡ್ರ್ ಕೊಡಿ ಅಂತಲೇ ಕೇಳ್ತೀನಿ ಶಿವಣ್ಣ. ಮತ್ತು ನಿಮಗೇನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್. ಇವತ್ತು ಸಿಕ್ಕಾಪಟ್ಟೆ ಖುಷಿ ಕೂಡ ಆಗಿದೆ ನನಗೆ. ಇದೇ ಥರ ನಿಮ್ಮಿಂದ ನನಗೆ ಖುಷಿ ಸಿಗಲಿ ಸ್ನೇಹಿತರೆ. ಈ ಥರ ನನಗೆ ಆರ್ಡ್ರ್ಗಳು ಬರಲಿ ಅಂಥೇಳಿ ಕೇಳ್ಕೊತೀನಿ. ನೋಡಿ, ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು ಸೀರೆ ಬಂದು. ನಿಮಗೂ ಇಷ್ಟ ಆಗಿದ್ದರೆ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಹೇಗಿದೆ ಅಂತೇಳಿ ಫುಲ್ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ, ಆಲ್ರೆಡಿ ಪೂಜೆದೆಲ್ಲ ಆಗಿದೆ. ಈಗ ಬಟ್ಟೆ ಪಾತ್ರೆ ಎಲ್ಲ ಇದೆ. ಬನ್ನಿ, ಇವತ್ತು ಸ್ಟಾರ್ಟಿಂಗ್ ಹಿಡ್ದು ತೋರಿಸ್ತೇನೆ ಯಾವ ಥರ ನಾನು ಬೆಳಗ್ಗೆ ಎದ್ದು ನನ್ನ ಕೆಲಸ ಏನು ಅಂಥೇಳಿ ತೋರಿಸ್ತೇನೆ. ನೋಡಿ, ಈಗ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಇಲ್ಲಿ ತುಳಸಿ ಪೂಜೆ, ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿದ್ದೇನೆ ಸ್ನೇಹಿತರೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಗೊತ್ತಿಲ್ಲ. ಇಲ್ಲಿ ನೋಡಿ, ಬೆಳಗ್ಗೆ ಅಂಗಳಕ್ಕೆಲ್ಲ ನೀರು ಹಾಕಿ ಈ ಥರ ರಂಗೋಲಿ ತೆಗಿತೀವಿ. ರಂಗೋಲಿ ಮನೆ ಮುಂದಿದ್ರೇ ತುಂಬ ಶ್ರೇಷ್ಠ. ಯಾವಾಗಲೂ 2 ಟೈಮ್ ಹಾಕೋರು ಹಾಕ್ತಾರೆ. ಸಾಯಂಕಾಲ ಸೂರ್ಯ ಮುಳುಗಿ ಚಂದ್ರಮ ಉದಯ ಆಗುವ ಹೊತ್ತಿಗೆ ಹಾಕ್ತಾರೆ. ನಾನಿಲ್ಲ, ಬೆಳಗ್ಗೆ ಹಾಕಿದರೆ ಮರುದಿನ ಬೆಳಗ್ಗೆ ಮಾತ್ರ ಹಾಕ್ತೀನಿ. ಸ್ಟಾರ್ಟ್ ಆಯಿತು ಹಿಂದ್ಗಡೆ ನೀರು ಬಿಡಲಿಕ್ಕೆ ಅವರು. ಹಾಗೆ ಒಳಗಡೆ ಬಂದರೆ ಹೀಗೆ ಪೂಜೆ ನಾನು ನೋಡಿ, ಬೆಳಗ್ಗೆ 5 ಗಂಟೆಗೆ ನಮ್ಮ ಮನೆಯವರು ಸ್ನಾನ ಮಾಡಿ ಫಸ್ತಿಲೆಲ್ಲ ಒರೆಸಿ ಹೂ ಇಟ್ಟು ಹೋಗ್ತಾರೆ. ಯಾವಾಗಲೂ ಅವ್ರದ್ದು ಇದು ಕೆಲಸ ಡೈಲಿ. ಈ ಥರ ಇಲ್ಲಿ ಹೂ ಇಡ್ತಾರೆ, ಹಾಗೆ ಇಲ್ಲಿ ಮೇಲ್ಗಡೆ ಬಾಗಿಲು ಹೂ ಇಡ್ತಾರೆ. ಹಾಗೆ ಇಲ್ಲಿ ಗಣೇಶ್ ಕೂಡ ಇದ್ದಾನೆ, ಹೊಗೆ ಸುತ್ತಿ ಇದು ಆಗ್ತಾನೆ ಅವನು. ಹಾಗಾಗಿ ಇಲ್ಲಿಂದ ನಾವು ಎಂಟ್ರೆನ್ಸ್ ಬಂದರೆ ಎಲ್ಲ ಕಸ ಗುಡಿಸಿ ಒರೆಸಿದ್ದೇನೆ. ಮನೆ ಆಲ್ರೆಡಿ ಕ್ಲೀನಾಗಿದೆ. ಇಲ್ಲಿ ಬಂದು ಈಗ ಪೂಜೆ ನೋಡಿ, ಈ ಥರ ನಾನು ಡೈಲಿ ಪೂಜೆನ ಮಾಡ್ತೀನಿ. ಹಾಗೆ ಮಂಗಳಾರತಿ ಕೂಡ ಮಾಡ್ತೀನಿ. ನಾನು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಈಗ ಬಂದು ಅಡುಗೆ ಇದೆ. ಇವತ್ತು ಏನು ಅಡುಗೆ ಕಡೆ ಗಮನ ಕೊಡಲ್ಲ, ಚಹಾ ಕುಡಿತೇನೆ. ಯಾಕಂದರೆ ಪೂಜೆ ಮಾಡೋವರೆಗೂ ಚಹಾ ಕುಡಿಯಲ್ಲ ನಾನು. ಪೂಜೆ ಆಗಿದೆ, ಚಹಾ ಕುಡಿಬೇಕು. ಹಾಗೆ ಒಂದೆರಡು ಸೀರೆ ಆರ್ಡ್ರ್ ಬಂದಿದೆ ನನಗೆ. ಆನ್ಲೈನಲ್ಲಿ ಕಮ್ಮಿ ನನಗೆ ಆರ್ಡ್ರ್ ಬರೋದು. ಅಂದರೆ ನನ್ನ ನಂಬರ್ ಯಾರ ಹತ್ರ ಗೊತ್ತಿದೆಯಲ್ಲ, ಅವರು ಸ್ಟೇಟಸ್ ಎಲ್ಲ ಹಾಕಿರ್ತೇನೆ, ಕಳಿಸ್ತಾರೆ. ನೋಡಿ, ಸೀರೆಗಳು ಸಿಕ್ಕಾಪಟ್ಟೆ ಬಂದಿದೆ. ತುಂಬಾ ಸೀರೆಗಳದ. ಇವತ್ತು ಕೂಡ ಬರ್ತವೆ ಸ್ವಲ್ಪ ಸೀರೆಗಳು. ಇವತ್ತು ಕಾಂಜೀವರಮ್ಮು ಎಲ್ಲ ಬರ್ತವೆ, ಕಾಸ್ಟ್ಲಿ ಸೀರೆಗಳು. ಇಲ್ಲಿ ನೋಡಿ, ನಿಮಗೆ ಕಾಣ್ತಿರ್ಬೋದು. ಈ ಕಡೆನೂ ಫುಲ್ ಇದೆ, ಕೆಳಗಡೆವರೆಗೆ ಸೀರೆ 3 ಫುಲ್ ತುಂಬಿದೆ. ಎಕ್ಸ್ಟ್ರಾ ಉಳಿದಿರೋಂಥದ್ದು ಒಂದು 4 ಸೀರೆನ ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ. ತುಂಬ ಕಮ್ಮಿ ರೇಟಲ್ಲಿ ಸೀರೆ. ಯಾರಿಗೆಲ್ಲ ಬೇಕು ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ ಅಂತಲೇ ಕೇಳ್ಕೊತೇನೆ ಸ್ನೇಹಿತರೆ. ನಿಮಗೆ ಇನ್ನೊಂದು ನಾನು ತೋರಿಸ್ಬೇಕಾಯಿತು, ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲೋ ನನಗೆ ಅಷ್ಟು ಅಂದಾಜು ಗೊತ್ತಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ನೋಡಿ, ಈ ಫೋಟೋ ನಿಮಗೆ ನಾನು ತೋರಿಸ್ಲಿಕ್ಕೆ ಆಗಲಿಲ್ಲ. ಇದು ಶ್ರೀಕೃಷ್ಣ, ರಾಧೆ ಮತ್ತು ಆಕಳು ಇರುವಂಥ ಫೋಟೋ. ಇದು ಧನುಷನಿಗೆ ಮೊನ್ನೆ ಫಂಕ್ಷನ್ ಆಯ್ತಲ್ಲ ಅವ್ರ ಶಾಲೆಯಲ್ಲಿ, ಅಂದರೆ ಸಣ್ಣಪ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಧನುಷನಿಗೆ ಗಿಫ್ಟಾಗಿ ಬಂದಿರುವಂಥ ಫೋಟೋ ಇದು. ಶಾಲೆಯಲ್ಲಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಸರ್. ನಾನು ಅದು ಗೋಡೆ ಮೇಲೆ ಹಾಕಿದ್ದೀನಿ ನೋಡಿ, ನೀವು ಫೋಟೋ ಎಲ್ಲ ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆಯಾ ಸ್ನೇಹಿತರೆ? ಹಾಗಾಗಿ ಈಗ ಇಲ್ಲಿ ಎಲ್ಲ ಈ ಫೋಟೋ ಇದೆ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಯಲ್ಲಮ್ಮಗುಡ್ಡ ಕೂಡ ಹೋಗ್ತೀನಿ. ಉಡುಪಿದಿಂದಲೇ ಹೋಗ್ತಾಯಿದ್ದೀವಿ ಫ್ಯಾಮ್ಲಿ ಎಲ್ಲ. ಹಾಗಾಗಿ ಈಗ ಇಷ್ಟು ಇದೆ ಸ್ನೇಹಿತರೆ ಇವತ್ತಿನ ಲಾಗಲ್ಲಿ. ಹೇಗಿದೆ ಅಂಥೇಳಿ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಸೀರೆಗಳು ಪ್ಲೀಸ್ ಯಾರಿಗೆಲ್ಲ ಬೇಕು ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಲ್ಲ, ನಿಮ್ಮಿಂದ ನಮಗೂ ಕೂಡ ಒಂಚೂರು ಹೆಲ್ಪ್ ಆಗುತ್ತೆ. ಮತ್ತು ಸೀರೆ ಕ್ವಾಲಿಟಿ ಮಾತಾಡೋ ಹಾಗಿಲ್ಲ, ಕಮ್ಮಿ ರೇಟಿನೂ ಕೂಡ ಉಂಟು. ತುಂಬ ಚೆನ್ನಾಗಿರುವಂಥ ಸೀರೆಗಳನ್ನು ನಾನಿಲ್ಲಿ ತರಿಸಿದ್ದೇನೆ. ರೀಸ್ಟಾಕ್ ಕೂಡ ಆಗಿದ್ದಾವೆ ವಾಪಸ್ಸು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲರ್ಸು ನೋಡಿ, ನಿಮಗೆ ಕಾಣ್ತಿರ್ಬೋದು ಒಂದಕ್ಕಿಂತ ಒಂದು. ಹಾಗಾಗಿ ನಿಮಗೆ
ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಕಲ್ ಸೀರೆ ಅಂತೂ ಸ್ಟಾಕ್ ಇಷ್ಟ ಇದೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಯಾವ ಸೀರೆ ಬೇಕಂತೀರಲ್ಲ ಆ ಸೀರೆಗಳನ್ನು ನಾನು ನಿಮಗೆ ತರಿಸ್ಕೊಡ್ತೇನೆ. ನೋಡಿ ಇಲ್ಲಿ ಇದು ಪಟ್ಟು ಸಿಲ್ಕ್ ಬಂದು ಇದು ಎಲ್ಲ ಪೂನಮ್ ಎಂಬ್ರಾಯ್ಡ್ ವರ್ಕ್ ಇರುವಂಥದ್ದು ಇದೇ ಸ್ನೇಹಿತರೆ. ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ, ಹಾಗೆ ವಿಡಿಯೋಗಳನ್ನು ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಬೇಬಿ ಪಿಂಕು, ಗ್ರೀನು ಮತ್ತು ಗೋಲ್ಡನ್ ಚೆಕ್ಸ್ ಇರುವಂಥ ಸೀರೆನ ತೋರಿಸಿದ್ನೆಲ್ಲ 6 ಪೀಸ್ ತರಿಸಿದ್ದೆ. 6 ಪೀಸಲ್ಲಿ ಒಬ್ಬರೇ ಇವನ್ನ 5 ಪೀಸನ್ನು ಬುಕ್ ಮಾಡಿದ್ದಾರೆ. 5 ಪೀಸ್ಗಳನ್ನು ಒಬ್ಬರೇ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಅಂದರೆ ಬೆಳಗಾವಿಯಿಂದ. ಅವರಿಗೆ ಶಿವಣ್ಣ ಅವ್ರು ಬುಕ್ ಮಾಡ್ಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್ ಅನ್ನ. ನೋಡಿ, ನಿಮ್ಮ 5 ಪೀಸ್ ಇದೆ ಇದರಲ್ಲಿ. ಚೆಕ್ ಮಾಡಿ ನಾನು ಹಾಕ್ತಾ ಇದ್ದೀನಿ ಒಂದೊಂದಾಗಿ. ನೋಡಿ, 2 ಕವರಲ್ಲಿ ನಾನು ಕಳಿಸ್ಕೊಡ್ತೀನಿ ನಿಮಗೆ. ಈ ಥರ ಈಗ ರೆಡಿಯಾಗಿದೆ. ಯಾರಿಗೆಲ್ಲ ಬೇಕು ಈ ಥರ ಒಂದೇ ಥರ ಸೀರೆ ನಿಮಗೆ 100 ರಿಂದ 100 ಒಂದೇ ಥರ 100 ಸೀರೆ ಬೇಕಾದರೂ ಆರ್ಡರ್ ಕೊಟ್ಟರೆ, ನನಗೆ ಟೈಮ್ ಕೊಟ್ಟರೆ ನಾನು ನಿಮಗೆ ಮಾಡಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೇನೆ ಸ್ನೇಹಿತರೆ. ಯಾರಿಗೆಲ್ಲ ಬೇಕು ನೋಡಿ, ಚೆನ್ನಾಗಿದೆ, ಸಖತ್ತಾಗಿದೆ ಸೀರೆ. ಒಂದು ನಿಮಗೆ ಓಪನ್ ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಬನ್ನಿ, ಕಲರ್ಸು ಅಷ್ಟೇ ಚೆನ್ನಾಗಿದೆ, ನಿಮಗೆ ಕಾಣ್ತಿರ್ಬೋದು. ನೋಡಿ, ಬೇಬಿ ಪಿಂಕಲ್ಲಿ ಸಖತ್ತಾಗಿದೆ. ನೋಡಿ ಇದ್ರ ಪ್ರೈಸ್ ಬಂದು 1200 ರೂಪಾಯಿ ಇದೆ. ಮತ್ತು ನೀವು ಈ ಥರ 10 ಸೀರೆ ಒಂದೇ ಥರ 10 ಸೀರೆಗಳನ್ನು ತೊಗೊಂಡ್ರೆ ಕೊರಿಯರ್ ಚಾರ್ಜನ್ನು ನಾನು ಫ್ರೀಯಾಗಿ ನಿಮಗೆ ಕೊಡ್ತೇನೆ. 5 ಸೀರೆ ಎಲ್ಲ ತೊಗೊಂಡ್ರೆ ಕೊರಿಯರ್ ಚಾರ್ಜು ಫ್ರೀ ಇರಲ್ಲ. ನಿಮಗೆ ಕೊರಿಯರ್ ಚಾರ್ಜು ನಿಮ್ಮ ಕಡೆ ಇರುತ್ತೆ ಸ್ನೇಹಿತರೆ. ಈಗ ಯಾರಿಗೆಲ್ಲ ಬೇಕಂಥೇಳಿ ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ. ಈಗ ಇದನ್ನು ನಾನು ಕಳಿಸ್ಕೊಡ್ತೀನಿ. ನೋಡಿ, ಪ್ಯಾಕ್ ಮಾಡಿ ಅವರಿಗೆ ಕಳಿಸ್ಬಿಡ್ತೇನೆ ನಾನು. ಒಂದೇ ಕವರಲ್ಲಿ ಹಿಡಿಯಲ್ಲ ಇವು. 5 ಕವರ್ಗಳನ್ನು 3 ಕವರ್ 2 ಕವರ್ ಮಾಡಬೇಕಾಗ್ತದೆ, ಪ್ಯಾಕ್ ಮಾಡಬೇಕಾಗ್ತದೆ. ನೋಡಿ, ಈ ಥರ ಈಗ ಪ್ಯಾಕ್ ಮಾಡಿ ಕಳಿಸ್ತೀನಿ. ನಿಲ್ಲಿಸ್ತಾರೆ ರೆಡಿಯಾಗಿದೆ. ನೋಡಿ, ಕಟ್ ಮಾಡಿ ಅವಾಗಲೇ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇವತ್ತು ನನಗೆ ಒಂದು ಆರ್ಡ್ರ್ ಬಂದಿತ್ತು. ಇಲ್ಲಿಂದ ಬೆಳಗಾವಿಯಿಂದ. ಅವರು ಒಂದೇ ಕಲರ್ ಗ್ರೀನು ಮತ್ತು ಬೇಬಿ ಪಿಂಕ್ ಬಾರ್ಡ್ರ್ ಇರುವಂಥ ಸೀರೆ ಒಂದೇ ಕಲರ್ದು ಬಂದಿತ್ತು ಬೆಳಗಾವಿಯಿಂದ. ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಒಂದೇ ಕಲರು 5 ಸೀರೆ ಆರ್ಡ್ರ್ ಮಾಡ್ಕೊಂಡಿದ್ರು. ನಾನು ನಿನ್ನೆ ವಿಡಿಯೋದಲ್ಲಿ ಬಂದಿದೆ ಅಂತ ಅನಿಸುತ್ತೆ. ನಿನ್ನೆನೇ ಸ್ಟಾಕ್ ತರಿಸಿದ್ದೆ ಸೀರೆದು, ಗ್ರೀನು ಮತ್ತು ಬೇಬಿ ಪಿಂಕು. ಹಾಗಾಗಿ ಅದು ವಿಡಿಯೋದಲ್ಲಿ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಹಾಗೆ ನಾನು ಸ್ಟೇಟಸಲ್ಲಿ ಎಲ್ಲ ಹಾಕಿರ್ತೀನಿ. ಅವರು ನನಗೂ ಕೂಡ ಪರಿಚಯ ಇರಲಿಲ್ಲ. ಹೀಗೆ ಇನ್ಸ್ಟಾಗ್ರಾಮಿಂದನೇ ಪರಿಚಯ ಆಗಿರೋದು. ಅವರು ನನ್ನ ಹತ್ರ ಈಗ 2ನೇ ಸತಿ ಸೀರೆ ತೊಗೋತಾ ಇರೋದು. ಮೊನ್ನೆ ಒಂದು ರೆಸ್ಟ್ ಆರೆಂಜಲ್ಲಿ ತೊಗೊಂಡಿದ್ರು 2000. ಈಗ 5 ಸೀರೆಗಳನ್ನು ನನ್ನ ಹತ್ರ ಗ್ರೀನು ಬಾರ್ಡ್ರದ್ದು, ಗ್ರೀನ್ ಸೀರೆ ಬಾರ್ಡ್ರ್ ಬಂದು ಬೇಬಿ ಪಿಂಕು, ಪಲ್ಲು ಬಂದು ಬೇಬಿ ಪಿಂಕ್ ಇದೆ. ತುಂಬ ಚೆನ್ನಾಗಿದೆ. ನನ್ನ ಹತ್ರ ಅವರು ಸೀರೆ ತೊಗೊಂಡ್ರು. ಹಾಗಾಗಿ ಅವರಿಗೆ ನಾನು ಇವತ್ತು ಸೀರೆನ ಅರ್ಜೆಂಟಲ್ಲಿ ಹೋಗಿ ಕೊರಿಯರ್ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಯಾಕಂದರೆ ನಾನು ರೆಡಿ ಮಾಡಿಕೊಟ್ಟೆ. ಸ್ವಲ್ಪ ರೆಡಿ ಮಾಡಿಕೊಟ್ಟು ಹೊರಗಡೆ ಹೋಗಿದ್ದೆ, ಯಜಮಾನ್ರ ಕೈಯಲ್ಲಿ ಕೊಟ್ಟಿದ್ದೆ. ಅವರು ಕೊರಿಯರ್ ಮಾಡಿ ಬಂದಿಲ್ಲ. ಎಲ್ಲಿ ಗೊತ್ತಾ, ಪೋಸ್ಟ್ ಆಫೀಸಲ್ಲಿ ಮಾಡ್ತಿದ್ದೆ ಕೊರಿಯರ್, ಅಲ್ಲಿ ಇಲ್ಲ. ಅವರಿಗೆ ಬಸ್ಸಿಗೆ ಇಡ್ತೇವೆ ನಾನು ಡೈರೆಕ್ಟ್. ಇಲ್ಲಿ ಬಸ್ಸಿಗೆ ಟಿಕೆಟ್ ಮಾಡಿಸಿ ಇಡ್ತೇವೆ ಆಫೀಸಲ್ಲಿ. ಅಲ್ಲಿ ಆಫೀಸ್ಗೆ ಹೋಗಿರುತ್ತೆ. ನಾಳೆ ಬೆಳಗ್ಗೆ ಅವರು ಅಲ್ಲಿ ತಗೋತಾರೆ. ಹಾಗೆ ಸ್ನೇಹಿತರೆ, ಅವರಿಗೆ ಒಂದೇ ದಿನದಲ್ಲಿ ರೀಚ್ ಆಗುತ್ತೆ. ಇವತ್ತು ಸಾಯಂಕಾಲ 4 ಗಂಟೆಗೆ ಇಟ್ಟರೆ ನಾಳೆ ಬೆಳಗ್ಗೆ ಒಂದು 8-9 ಗಂಟೆಗೆ ಅವರಿಗೆ ರೀಚ್ ಆಗುತ್ತೆ ಸೀರೆ. ಹಾಗಾಗಿ ಆ ಥರ ಯಾರಿಗಾದ್ರೂ ಬಸ್ಸಿನ ಸೌಕರ್ಯ ಇದ್ದರೆ ಬಸ್ಸಿಗೆ ಇಟ್ಬಿಡ್ತೇನೆ, ಇಲ್ಲ ಕೊರಿಯರ್ ಮಾಡಿ ಅಂದರೆ ಕೊರಿಯರ್ ಮಾಡ್ತೀನಿ. ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು. 5 ಸೀರೆ ಒಬ್ಬರಿಗೆ ಒಂದೇ ಕಲರ್ ಸೀರೆ ಆರ್ಡ್ರ್ ಮಾಡಿದ್ರಲ್ಲ, ಅದು ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪಾಪ ಅವ್ರು ಕೂಡ ಸೀರೆ ನಾನು ಇದನ್ನು ಮಾಡ್ತಾಯಿದ್ದೀನಿ, ಪ್ಯಾಕ್ ಮಾಡ್ತಾಯಿದ್ದೀನಿ ಅಂತಂದು ಅವರಿಗೆ ಅವರು ಅಮೌಂಟ್ ಕೂಡಲೇ ಹಾಕಿದ್ರು ಸ್ನೇಹಿತರೆ. ಆ ಥರ ಇದ್ದರೆ ಎಷ್ಟು ಒಳ್ಳೆಯದಲ್ಲ. ತುಂಬಾ ಇಷ್ಟ ಆಯಿತು ನನಗೂ ಕೂಡ. ನಾನು ಪ್ಯಾಕ್ ಮಾಡುವಂಥ ವಿಡಿಯೋ ಹಾಕ್ತೇನೆ ನೋಡಿ. ಇಡ್ಲಿಕ್ಕೆ ಹೋಗಲಿಕ್ಕೆ ನಾನು ಹೋಗಲಿಲ್ಲ, ಯಜಮಾನ್ರು ಇಟ್ಟು ಬಂದಿದ್ದರು ಬೆಳಗ್ಗೆನೇ. ನಾನು ಸಾಯಂಕಾಲ ಹಾಗೆ ಸ್ವಲ್ಪ ಸಾಮಾನು ತರಬೇಕಂತೇಳಿ ಹೋದೆ. ಆವಾಗಲೇ ನಿಮಗೆ ಕೊರಿಯರ್ ಮಾಡಿದ ಕೂಡಲೇ ಮಾಹಿತಿ ಕೊಡಬೇಕಂದ್ರೆ ಸ್ವಲ್ಪ ನನಗೂ ಕೆಲಸದ ಇದರಲ್ಲಿ ಬ್ಯುಸಿ ಆಗಿಬಿಟ್ನಿ. ಅದಕ್ಕೆ ಈಗ ಊಟ ಎಲ್ಲ ಆಯ್ತಲ್ಲ, ಹಾಗಾಗಿ ಈಗ
ಮಾಹಿತಿ ಕೊಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ಯಾರಿಗಾದರೂ ಆ ಥರ ಬಲ್ಕಲ್ಲಿ ಆರ್ಡ್ರ್ ಬೇಕಂದರೆ ಹೇಳಿ ಸ್ನೇಹಿತರೆ. ನಾನು ಒಂದೇ ಕಲರ್ ಬೇಕಂದರೆ ಒಂದೇ ಕಲರು, ಇಲ್ಲ ಬೇರೆ ಬೇರೆ ಬೇಕಂದ್ರೆ ಬೇರೆ ಬೇರೆನೇ ಕೂಡ ನಾನು ಕೊಡ್ತೀನಿ. ಕಮ್ಮಿ ಇದರಲ್ಲಿ ಬರುತ್ತೆ. ನಿಮಗೆ ಬಲ್ಕಲ್ಲಿ ಆ ಥರ ಎಲ್ಲ ತೊಗೊಂಡ್ಬಿಟ್ರೆ 10 ಸೀರೆ ಮೇಲೆ ಯಾರು ತೊಗೋತೀರಲ್ಲ ಕೊರಿಯರ್ ಚಾರ್ಜು ನನ್ನ ಕಡೆ ಇರುತ್ತೆ. ಪೋಸ್ಟ್ ಆಫೀಸಿಗೆಲ್ಲ ಇಟ್ಟರೆ ಅದು ಸಿಕ್ಕಾಪಟ್ಟೆ ಚಾರ್ಜ್ ಆಗುತ್ತೆ. ಬಸ್ಸಿಗೆಲ್ಲ ಇಟ್ಟರೆ ಸ್ವಲ್ಪ ನೋಡ್ಕೊಂಡಾಗುತ್ತೆ. ಹಾಗಾಗಿ ನಿಮಗೆ 10 ಸೀರೆ ಮೇಲ್ಗಡೆ ಯಾರು ಒಬ್ಬರೇ ಒಂದು ಹೆಸರು ಮೇಲೆ ತೊಗೊಂಡ್ರೆ 10 ಸೀರೆ ನನ್ನ ಕೊರಿಯರ್ ಚಾರ್ಜ್ ನಾನು ತೊಗೋತೇನೆ. ಮತ್ತು ಒಂದೊಂದು ಸೀರೆ ಎಲ್ಲ ತೊಗೋದ್ರೆ ಕೊರಿಯರ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರಿಗೆಲ್ಲ ಬೇಕಂತೇಳಿ ಬೇಗ ಬೇಗ ಆರ್ಡ್ರ್ ಕೊಡಿ. ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ, ಫುಲ್ಲು ಫೇಸ್ಬುಕ್ಕಲ್ಲಿ ಬರ್ತಾಯಿದೆ, ಹಾಗೆ ಯೂಟ್ಯೂಬಲ್ಲಿ ಕೂಡ ನಾನು ಹಾಕ್ತಾನೇ ಇದ್ದೀನಿ. ಯೂಟ್ಯೂಬಲ್ಲಿ ಕೂಡ ಪ್ಲೀಸ್ ಯಾಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿಲ್ಲ, ಹೇಗೆ ವ್ಯೂಸ್ ಇಲ್ಲ ಏನಿಲ್ಲ, ಒಂದು ಸ್ವಲ್ಪ ಬಡವರಿಗೆ ಹೆಲ್ಪ್ ಮಾಡಿ ಅಂತಲೇ ಕೇಳ್ಕೊತೀನಿ ನಾನು. ಯಾಕಂದರೆ ನನಗೆ ತುಂಬ ಈಗ ನಿಮ್ಮ ಹೆಲ್ಪ್ ತುಂಬ ಅವಶ್ಯಕತೆ ಇದೆ ನನಗೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ, ಏನು ಹಾರು ಬಂದು ಕೂತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ಲೀಸ್ ಹೆಲ್ಪ್ ಮಾಡಿ, ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಮತ್ತು ಸೀರೆ ಯಾರಿಗೆ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ. ಒಂದು ವಿಡಿಯೋದಲ್ಲಿ ನಂಬರ್ ಇಲ್ಲ ಅಂದರೆ ಒಂದು ವಿಡಿಯೋದಲ್ಲಿ ನಂಬರ್ ಇಲ್ಲ ಅಂತಂದರೆ ಇನ್ನೊಂದು ವಿಡಿಯೋದಲ್ಲಿ ನಂಬರ್ ಇದ್ದೇ ಇರುತ್ತೆ ನಂದು. ಈ ವಿಡಿಯೋ ನೋಡ್ತಿದ್ರೆ ನಾನು ಇದರಲ್ಲಿ ಹಾಕದೇ ಇದ್ದರೂ ಈಗ ಹೇಳ್ತೇನೆ, 9916198372. ಪ್ಲೀಸ್ ಇದಕ್ಕೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ಅನಾವಶ್ಯಕವಾಗಿ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಪ್ಲೀಸ್. ಅಂದರೆ ಹೆಣ್ಮಕ್ಳು ಅಂತಲ್ಲ, ಯಾರ್ಯಾರೋ ಗಂಡಸರೆಲ್ಲ ಕಾಲ್ ಮಾಡ್ತಾರೆ, ಅದು ಇದು ಆಗಿಬಿಡುತ್ತೆ, ನಮಗೂ ಕೂಡ ಬೇಜಾರಾಗುತ್ತೆ. ಅನಾವಶ್ಯಕವಾಗಿ ಯಾರು ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ಸೀರೆ ಏನು ನಿಮಗಿದು ಇರುತ್ತಲ್ಲ ಇದನ್ನು ಮಾಡಿ. ಮತ್ತು ನಾನು ತುಂಬ ಹೈ ರೇಟಿನ ಸೀರೆಗಳನ್ನು ತರಿಸಿಲ್ಲ. ಈಗ ಕಾಂಜೀವರಂ ಸೀರೆ ತರಿಸಿದ್ದೇನೆ, ಇವತ್ತು ತರಲಿಕ್ಕೆ ಹೋಗಿದ್ದೆ, ಅದು ನನ್ನ ಕೈ ಸೇರಲಿಲ್ಲ. ಯಾಕೆ ಅಂದರೆ ಅವರು ಅಷ್ಟರಲ್ಲಿ ಆಫೀಸನ್ನು ಲಾಕ್ ಮಾಡ್ಕೊಂಡು ಹೋಗಿದ್ರು. ನಾನು 4 ಗಂಟೆಗೆ ಹೋಗಿದ್ದೆ, ಅವರು ಬೇಗ ಲಾಕ್ ಮಾಡ್ತಾರಂತೆ, ಮಧ್ಯಾಹ್ನ 3 ಗಂಟೆಗೆಲ್ಲ ಲಾಕ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ನಾಳೆ ಹೋಗಿ ತರ್ತೇನೆ. ಕಾಂಜೀವರಂ ಸೀರೆ ಕೂಡ ತಂದಿದ್ದೀನಿ, ತರಿಸಿದ್ದೀನಿ, ಬಂದಿದೆ. ನಾಳೆ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತೀನಿ. ಯಾರಿಗೆ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಸೇರಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ಕೂಡ ಇದೆ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್.